ಇನ್ನು ಬೆಂಗಳೂರಿನಲ್ಲಿ ಕೀಚಕರ ಕಾಟ ಹೆಚ್ಚಾಗ್ತಾ ಇದೆ. ಹೆಣ್ಮಕ್ಳಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡ್ತಿದ್ದಾರೆ. ಕ್ಯಾಬ್ಗೆ ಕಾಯ್ತಾ ಇದ್ದಂತಹ ಯುವತಿ ಜೊತೆ ಅಸಭ್ಯ ವರ್ತನೆಯನ್ನು ತೋರಿದ್ದಾನೆ ಕೀಚಕ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಯುವತಿ ಕ್ಯಾಬ್ಗಾಗಿ ಕಾಯ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಆಕೆಯೊಟ್ಟಿಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ನಿನ್ ರೇಟ್ ಎಷ್ಟು ಅಂತ ಯುವತಿ ಕೇಳಿದಾನೆ ವ್ಯಕ್ತಿ. 10,000 ರೂಪಾಯಿ ಕೊಡ್ತೀನಿ ಬರ್ತೀಯಾ ಅಂತ ಕಿಚಾಯಿಸಿದ್ದಾನೆ. ಕಂಪ್ಲೇಂಟ್ ಕೊಡ್ತೇನೆ ಎಂದಿದ್ದಕ್ಕೆ ಅವಾಚ್ಯವಾಗಿ ಆಕೆಗೆ ನಿಂದನೆ ಮಾಡಿ ಸ್ಕೂಟರ್ನಿಂದ ಅಲ್ಲಿಂದ ತೆರಳಿದ್ದಾನೆ. ವ್ಯಕ್ತಿಯಿಂದ ಲೈಂಗಿಕ ಕಿರುಕುಳ ನೀಡಲಾಗಿದ್ದು ವಿಡಿಯೋ ಕೂಡ ಆಕೆ ಅಪ್ಲೋಡ್ ಮಾಡಿದ್ದಾಳೆ. ಒಂದು ದಿಟ್ಟ ಕ್ರಮ ಆಗಬೇಕು ಅಂತ ಯುವತಿ ಕೂಡ ಆಗ್ರಹಿಸಿಲು ಆ ಆಗ್ರಹದ ಬೆನ್ನಲ್ಲೇ ಆತನನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. 10,000. Yeah? For what? Where? Oh yeah. Should I give the police complaint? Why will you give police complaint? Why the asking me? Who the I'm recording. I'm recording. I'm gonna post this. 10,000. Yeah? For what? ಇನ್ನು ಈ ಬೆಂಗಳೂರಿನಲ್ಲಿ ಮಹಿಳೆಗೆ ಅವಾಚ್ಯವಾಗಿ ನಿಂದಿಸಿದ್ದು ಲೈಂಗಿಕ ಕಿರುಕುಳ ಕೊಟ್ಟಂತಹ ಕೀಚಕನನ್ನ ಈಗ ಬಂಧಿಸಿದ್ದಾರೆ. ರಾಮಮೂರ್ತಿ ನಗರದ ವಿಜಯ್ ರಾಘವ್ ಅಂತ ಹೇಳಿ ಗೊತ್ತಾಗಿದೆ. ಈತನ ಬೈಕ್ ನಂಬರ್ನ ಆಧರಿಸಿ ಕೊನೆಗೂ ಈತನನ್ನ ಅರೆಸ್ಟ್ ಮಾಡಿದರೆ. ಈತ ಮಾಡೋ ಕೆಲಸ ಏನಂತ ಹೇಳಿದ್ರೆ ಹಣ್ಣಿನ ವ್ಯಾಪಾರ ಮಾಡೋದು. ಏನು ಕ್ಯಾಬ್ಗಾಗಿ ಕಾಯ್ತಾ ಇದ್ದಂಥ ಒಬ್ಬ ಯುವತಿ ಹತ್ರ ಹೋಗಿ ಅಸಭ್ಯವಾಗಿ ಆಕೆ ಜೊತೆಗೆ ವರ್ತಿಸಿ ಆಕೆಗೆ ಲೈಂಗಿಕವಾಗಿ ಕಿರುಕುಳವನ್ನು ನೀಡಿದ್ದ. ಆ ಒಂದು ವಿಡಿಯೋವನ್ನು ಆ ಯುವತಿ ರೆಕಾರ್ಡ್ ಮಾಡಿದ್ಲು. ಜೊತೆಗೆ ಇದನ್ನು ನಾನು ಪೋಸ್ಟ್ ಮಾಡ್ತೀನಿ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಆಕೆ ದಿಟ್ಟತನವನ್ನು ಪ್ರದರ್ಶನ ಮಾಡಿದ್ದಾಳೆ. ನಿಜಕ್ಕೂ ಇಲ್ಲಿ ನಾವು ಆ ಯುವತಿಯನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಇಂಥ ಸಂದರ್ಭದಲ್ಲಿ ಹೆದರ್ಕೊಂಡು ಆಕೆ ಸುಮ್ಮನೆ ಆಗ್ದಲೇ ಅದನ್ನು ಪೂರ್ತಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಈತನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂಥೇಳಿ ಆಕೆ ಆಗ್ರಹಪಡಿಸಿದ್ದಾಳೆ. ಸೊ ಅದರ ಬೆನ್ನಲ್ಲೇ ಈಗ ರಾಮಮೂರ್ತಿ ನಗರ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಶಿವಪ್ರಸಾದ್, ಈಗ ಈತನನ್ನು ಏನು ಅರೆಸ್ಟ್ ಮಾಡಿದ್ದಾರೆ, ಮತ್ತಷ್ಟೇನಾದರೂ ಅಪ್ಡೇಟ್ಸ್ ಇದ್ರ ಬಗ್ಗೆ ಸಿಗ್ತಾ ಇದೆಯಾ? ಈಕೆ ಏನಾದರೂ ಲಿಖಿತವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳ ಅಥವಾ ಪೊಲೀಸರು ಸುಮೋಟೋವಾಗಿ ಈ ವಿಡಿಯೋ ಆಧರಿಸಿ ಈತನನ್ನು ಅರೆಸ್ಟ್ ಮಾಡಿರುವಂಥದ್ದು? ಈ ಪ್ರಕರಣದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಈಗ ಶಿವಪ್ರಸಾದ್? ರೆಹಮಾನ್, ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ ಕಳೆದ 2 ದಿನಗಳ ಹಿಂದೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಟಿವಿ9ಗೆ ಲಭ್ಯವಾಗಿರ್ತಕ್ಕಂಥ ವಿಡಿಯೋದಲ್ಲಿ ನೀವು ಗಮನಿಸಬಹುದಾಗಿದೆ. ಅಂದರೆ ಆ ವ್ಯಕ್ತಿ, ಈ ವಿಜಯ್ ರಾಘವೇಂದ್ರ ಬಂಧಿತ ಆರೋಪಿ ಏನಿದ್ದಾನೆ, ಈತ ಹಣ್ಣಿನ ವ್ಯಾಪಾರವನ್ನು ಮಾಡ್ತಕ್ಕಂಥನು. ಈ ಒಂದು ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ NRI ಲೇಔಟ್ನಲ್ಲಿ ಈತ ವಾಸಿಯಾಗಿರ್ತಕ್ಕಂಥದ್ದು. ಅಂದರೆ ಹಣ್ಣಿನ ವ್ಯಾಪಾರವನ್ನು ಮುಗಿಸಿ ಕಳೆದ 2 ದಿನಗಳ ಹಿಂದೆ ಆ ಮನೆಯ ಸಮೀಪದಲ್ಲೇ ಆತ ರೌಂಡ್ಸನ್ನು ಮಾಡ್ತಿರ್ತಾನೆ. ಈ ವೇಳೆಯಲ್ಲಿ ಆ ರಸ್ತೆ ಬದಿ ನಿಂತಿದ್ದ ಕ್ಯಾಬ್ಗಾಗಿ ಕಾಯ್ತಿದ್ದಂತಹ ಮಹಿಳೆ ಏನಿರ್ತಾರೆ, ಆಕೆಯ ಬಳಿ ಹೋಗಿ ಆಕೆಯ ರೇಟನ್ನು ಕೇಳೋದ್ರ ಮೂಲಕ ಆಕೆಯ ಗೌರವಕ್ಕೆ ಚ್ಯುತಿಯನ್ನು ತಂದಿರತಕ್ಕಂಥದ್ದು. ನಿಜಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರಾತ್ರಿ ವೇಳೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ನೋಡುವಂಥ ಸಂಸ್ಕೃತಿ ಇದೆಯಲ್ಲ, ಇದೊಂದು ನಿಜಕ್ಕೂ ಕೂಡ ಕೆಟ್ಟ ಸಂಸ್ಕೃತಿ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಮಾಡ್ತಕ್ಕಂಥದ್ದನ್ನು ಖಂಡಿಸಬೇಕು ಅಂತಲೇ ಆಕೆ ಮೊಬೈಲನ್ನು ರೆಕಾರ್ಡ್ ಮಾಡ್ತಾಳೆ. ಮೊಬೈಲನ್ನು ರೆಕಾರ್ಡ್ ಮಾಡಿದಂಥ ಬಳಿಕವೂ ಕೂಡ ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಂಥ ಬಳಿಕ ಆಕೆಯ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮುಂದುವರಿಸ್ತಾನೆ. ಆ ರೆಕಾರ್ಡ್ ಮಾಡುವಂಥ ಸಂದರ್ಭದಲ್ಲಿ ಆ ಮೊಬೈಲ್ ರೆಕಾರ್ಡಿಂಗಲ್ಲಿ ಏನಾಗಿದೆ, ಆ ವೆಹಿಕಲ್ ನಂಬರ್ ಕೂಡ ಟ್ರೇಸ್ ಆಗಿರ್ತಕ್ಕಂಥದ್ದು. ಇದನ್ನೇ ಆಧರಿಸಿ ರಾಮಮೂರ್ತಿ ನಗರ ಪೊಲೀಸರು ಕೂಡ ಆತನನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. KA 03K06190 ನಂಬರ್ ಏನಿದೆ, ಈ ಒಂದು ವೆಹಿಕಲ್ನ ಟ್ರೇಸ್ ಔಟ್ ಮಾಡಿ ಈಗಾಗಲೇ ಆರೋಪಿಯನ್ನು ಬಂಧಿಸಿದ್ದಾರೆ. ಆರೋಪಿಯನ್ನು ವಿಚಾರಣೆಗೊಳಪಡಿಸಿದಂಥ ಪ್ರಾಥಮಿಕವಾಗಿ ವಿಚಾರಣೆಗೊಳಪಡಿಸಿರೋ ಸಂದರ್ಭದಲ್ಲೂ ಕೂಡ ಆತ ತನ್ನ ಮದ್ಯ ಸೇವಿಸಿ ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳ್ತಿದ್ದಾನೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಆಕೆ ಈ ವಿಡಿಯೋ ರೆಕಾರ್ಡಿಂಗನ್ನು ಮಾಡಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡನ್ನು ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾಳೆ. ಈ ಒಂದು ವಿಡಿಯೋವನ್ನು ಆಧರಿಸಿ ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡೆದು ಆತನನ್ನು ಬಂಧನಗೊಳಿಸುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ತದನಂತರದಲ್ಲಿ ಆಕೆಯಿಂದ, ಅಂದರೆ ಇದು ದೂರು ನೀಡಿರ್ತಕ್ಕಂಥ ಆಕೆ ಏನಿದ್ದಾಳೆ, ಆಕೆಯಿಂದಲೂ ಕೂಡ ಹೇಳಿಕೆಯನ್ನು ದಾಖಲಿಸಿಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮವನ್ನು ಕೂಡ ಜರುಗಿಸಲು ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ರೆಹಮಾನ್, ಥ್ಯಾಂಕ್ ಯು ಶಿವಪ್ರಸಾದ್.